ಮೇಲೆ ಆರೋಪ ಮಾಡೋಕ್ಕೆ ಈಗ ತಾನೇ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಮುಖ್ಯಮಂತ್ರಿನೇ ಕೃಷಿ ಸಚಿವರಿದ್ದಾರಲ್ಲ, ಕೃಷಿ ಸಚಿವರನ್ನ ಅಂತಾನೆ ಯಾಕೆ ಕೇಳ್ತೀರ? ಮುಖ್ಯಮಂತ್ರಿನೇ ಎಲ್ಲ ಜವಾಬ್ದಾರಿನ ತಗೋತಿದ್ದಾರೆ. ಅವರೇ ಏನು ಮುನ್ನೆಚ್ಚರಿಕೆ ತಗೋಬೇಕು, ಏನು ಕ್ರಮ ತಗೋಬೇಕು, ಮುಂದೆ ರೈತರಿಗೆ ಏನು ಯಾವ ರೀತಿ ಕಾಪಾಡಬೇಕು ಅನ್ನೋದು ಅವರೇ ಹೆಚ್ಚು ಕಾಳಜಿ ವಹಿಸ್ತಾ ಇರೋದ್ರಿಂದ ಅದ್ರ ಪ್ರಶ್ನೆ ಬರೋದಿಲ್ಲ. ಆ ಖಾತೆನ ಜಿಲ್ಲೆನೇ ಉಳಿಸ್ಕೊಳತ್ತಾ ಹೆಂಗೆ ಸರ್? ಅದು ಗೊತ್ತಿಲ್ಲ. ಈಗ ಈ ವಾರದಲ್ಲಿ ಬಹುಶಃ ಗುರುವಾರದಲ್ಲಿ ಬಹುತೇಕ ಅಂತಿಮ ಆಗ್ತದೆ. ಖಾತೆನೂ ಯಾರು ಮಂತ್ರಿ ಆಗ್ತಾರೆ ನೋಡಿ ಖಾತೆ ಹಂಚಿಕೆ ಆಗ್ತದೆ. ಡೆಲ್ಲಿ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅಂತ ಗೊತ್ತಿಲ್ಲ ಯಾರು. ತೀರ್ಮಾನ ಆದ ನಂತರ ಅಂದರೆ ಎಕ್ಸ್ಪ್ಯಾನ್ಷನ್ ಇನ್ನೂ ಒಂದು ವಾರ ಆಗ್ಬೋದಾ? ವಾರ ಒಳಗಡೆನೆ. ಅದನ್ನು ಇನ್ನೂ ತೀರ್ಮಾನ ಮಾಡಿಲ್ಲ, ಎಲ್ಲವನ್ನು ಆಲೋಚಿಸ್ತಿದ್ದಾರೆ ಮಳೆ ಆಗು ಹೋಗುವ ಬಗ್ಗೆ. ಅದರ ನಂತರ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಕಾವೇರಿ ಜಲಾನಯ ಪ್ರದೇಶ ಅದೇನು ಸಮೀಕ್ಷೆ ನಡೀತಾ ಇದೆ. ಅದ್ರ ಬಗ್ಗೆ ಈಗ ನೋಡೋಣ. ಅಂಥ ಸಂದರ್ಭ ಬಂದರೆ ಸಮೀಕ್ಷೆ ಆಗ್ತದೆ. ಅದಕ್ಕೇನು ಪರಿಹಾರ ಕೊಡಬೇಕು ಸರ್ಕಾರದಿಂದ ಕೊಡ್ತಾರೆ. ಬೈರನಾಲೆ ಮತ್ತು ವೈದ್ಯನಾಥ ನಾಳೆ ಕೆಲಸ ಮುಗಿಯುವವರೆಗೆ ನೀರು ಕೊಡೋಕ್ಕಾಗಲ್ಲ. ಯಾಕಂದರೆ ಕೆಲಸ ಮಾಡೋ ಬಗ್ಗೆ ನೀರು ಕೊಡೋಕ್ಕಾಗಲ್ಲ. ಸೊ ಒಂದು ಬಾಕ್ಸ್ ಆದ ನಂತರ ನೀರು ಬೇಕಾದ್ರೆ ಕೊಡ್ಬೋದು. 15 ದಿನಕ್ಕೆ ಒಂದ್ಸಲ ಕೊಡ್ತಾರೆ ಆ ಥರ. ಲಾಸ್ಟ್ ಟೈಮ್ 15 ದಿನಕ್ಕೆ ಒಂದ್ಸಲ ಕೊಡೋ ಸಾಧ್ಯತೆ ಮಾಡ್ತೀವಿ. ಕೊಡೋ ಸಾಧ್ಯತೆ ಏನಾಗ್ತದೆ, ಡಿಸ್ಟರ್ಬ್ ಆದರೆ ಏನಾಗ್ತದೆ, ಲೇಬರ್ಸ್ ಹೋಗ್ಬಿಡ್ತಾರೆ. ಮತ್ತು ಕರ್ಕೊಂಬಂದು ಶುರು ಮಾಡ್ಸೋದು ತಿಂಗಳಾಗಲೇ ಟೈಮ್ ಇರ್ತದೆ. ನೋಡೋಣ, ಅವಕಾಶ ಸಿಕ್ಕಿದ್ರೆ ನೀರು ಕೊಡೋಕ್ಕೇನು ನಾವೇನು ಅವಾಯ್ಡ್ ಮಾಡಲ್ಲ. ಸಾಧ್ಯವಾದಷ್ಟು ಬೇಗನೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವ್ರದ್ದು